ಬೇಡ. ಆಮೇಲೆ ವಿಷಯ ಏನು ಅಂದ್ರೆ ನಂದಿನಿ ಅತ್ತಿಗೆಗೆ ನಮ್ಮ ರಿಲೇಶನ್ಶಿಪ್ ಮೇಲೆ ಡೌಟ್ ಬಂದಿದೆ. ಎಷ್ಟು ಚೆನ್ನಾಗಿ ಹೇಳ್ದಿ. ಈಗ ಏನ್ ಹೇಳ್ತೀಯ? ನೋನು ಅಜ್ಜಿ, ಬಿಲೀವ್ ಮೀ, ಎಲ್ಲೋ ಏನೋ ಮಿಸ್ ಹೊಡಿತಿದೆ. ಮಿಸ್ ಹೊಡಿತಾ ಇದೆ ಅಲ್ಲಲ್ಲ, ನೀನು ತಲೆನಲ್ಲಿ ಅಲ್ಲ. ಅವರಷ್ಟು ಕ್ಲೋಸ್ ಆಗಿದ್ದಾರೆ, ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ತಿಲ್ಲ ನೀನು. ನೋ ತಾತ, ಸಮಥಿಂಗ್ ಇಸ್ ನಾಟ್ ರೈಟ್. ಮುಚ್ಚವಾಯ್, ಕಣ್ಣಾರೆ ಕಂಡ ಮೇಲೂ ಮತ್ತು ವಾದ ಮಾಡ್ತೀಯ ನೀನು. ರೀ, ಒಂದು ಸತ್ಯ ಅರ್ಥ ಆಯ್ತು. ಏನಂಬುಜ? ನಮ್ಮ ಪೌರ್ಣಮಿ ದಿನ ಪೂರ್ತಿ ಈ ಮನೆ ಕೆಲಸ, ಪೂಜೆ, ನಮ್ಮ ಸೇವೆ ಅಂತಾನೇ ಓಡಾಡ್ತಿರ್ತಾಳೆ. ಅದಕ್ಕೆ ಅವರು ಗಂಡ ಹೆಂಡತಿ ಒಟ್ಟಾಗಿರೋದಕ್ಕೆ ಸಮಯ ಸಿಗ್ತಾ ಇಲ್ಲ ರೀ. ಅದಕ್ಕೇನಂತೆ, ಇನ್ನೊಂದಿಬ್ರು ಕೆಲ್ಸಕ್ಕೆ ತಗೊಂಡ್ರೆ ಆಯ್ತಪ್ಪ. ಇನ್ನೊಂದಿಬ್ರು ಯಾಕೆ ಕೆಲ್ಸಕ್ಕೆ? ನಮ್ಮ ನಂದಿನಿ ಇಲ್ವಾ? ವಾಟ್ ಯು ಮೀನ್ ಮೀ? ಹಾ, ಏನು ನಿನ್ ತವ್ರ ಮನೆಯವ್ರು ಬಂದ್ ಮಾಡ್ತಾರ? ವೈ? ಅವ್ರು ಯಾಕೆ ಬಂದ್ ಮಾಡ್ತಾರ? ಅವ್ರು ಮಾಡೋದಿಲ್ಲ ಅಂದ್ಮೇಲೆ ನೀನು ಮಾಡ್ಬೇಕು. ನಡೀರಿ ನಡಿ. ಸೀರಿಯಸ್ಲಿ? ನಾನ್ ಮನೆ ಕೆಲಸ ಎಲ್ಲ ಮಾಡ್ಬೇಕಾ? ನೋ. ರಾಮಣ್ಣ, ರಾಮಣ್ಣ, ಅಮ್ಮ ಇಲ್ಲಿ. ರಾಮಣ್ಣ ಇಲ್ಲಿ. ಅವ್ರು ಇವತ್ತು ರಜಾ ಹಾಕಿದ್ದಾರೆ. ಮನೆಯವರು? ಮನೆಯವರೆಲ್ಲ ಹೊರಗಡೆ ಹೋಗಿದ್ದಾರೆ. ಯಾರು ಇಲ್ವಾ? ನಾನಿದ್ದೀನಲ್ಲ. ನೀನು ಯಾರು? ನಾನು ನಿಮ್ಮ ಎರಡನೇ ಮಗ ವಿರಾಟ್ ಇದ್ದಾರಲ್ಲ, ಅವ್ರ ಹೆಂಡತಿ ಪೌರ್ಣಮಿ ನನ್ನ ಹೆಸರು. ಓ, ನೀವು ಮದ್ವೆಗೆ ಬಂದಿರಲಿಲ್ಲ ಅಲ್ವಾ? ಅದಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಮಾವ, ಕಾಫಿ ತಂದ್ಕೊಡ್ಲಾ? ಬೇಡ. ಕಾಫಿ ತಗೊಳ್ಳಿ. ದೀಪಾ, ತುಂಬಾ ಹೊಟ್ಟೆ ಹಸಿತಾ ಇದೆ, ಏನಾದ್ರು ತಿನ್ನ ಕೊಡ್ತೀಯಾ? ಏನಾದ್ರೂ ಯಾಕೆ, ನಿಮ್ಗೆ ಇಷ್ಟವಾದ ಹೋಳಿಗೆನ ಬಿಸಿ ಬಿಸಿಯಾಗಿ ಮಾಡ್ಕೊಂಬರ್ರಿ. ಥ್ಯಾಂಕ್ ಯು. ರೀ, ಬನ್ನಿ. ಬಂದೆ. ಬನ್ನಿ, ಕೂತ್ಕೊಳ್ಳಿ. ತುಪ್ಪ ಹಾಕ್ಲಾ? ಸ್ವಲ್ಪ. ತುಂಬಾ ಹಸ್ವಾಗ್ಬಿಟ್ಟಿತ್ತು ದೀಪ, ಸಖತ್ತಾಗಿದೆ, ಬ್ಯೂಟಿಫುಲ್. ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕ್ಲಾ?
ಆ ದೇವರಿಗೆ ನಮಗೂ ಕೇಳಿಸಿತ್ತು ಅಂತ ಕಾಣಿಸುತ್ತೆ. ನಮ್ಮ ಕಣ್ಣು ನಮಗೆ ನಂಬೋಕ್ಕಾಗ್ತಿಲ್ಲ. ನನ್ನ ರೂಮ್ ಕೇಳಮ್ಮ. ರೂಮ್ ಕೀನಾ? ನನಗೆ ಗೊತ್ತಿಲ್ಲ ಕೃಷ್ಣ. ಯಾರು ಲಾಕ್ ಮಾಡಕ್ಕೆ ಸಾಧ್ಯ? ಒಂದು ನಿಮಿಷ ಇರು, ರಾಮಣ್ಣನ ಕೇಳ್ತೀನಿ. ಗರೋ, ರಾಮಣ್ಣಂಗೆ ಫೋನ್ ಮಾಡು. ಹಲೋ ರಮಣ, ಅಪ್ಪನ ರೂಮ್ ಲಾಕ್ ಮಾಡಿದ್ಯಾ? ಲಾಕ್ ಮಾಡಿದ್ಯಾ? ಮತ್ತೆ ಯಾರು ನನ್ನ ರೂಮ್ ಲಾಕ್ ಮಾಡಿದ್ದು? ನಾನೇ. ನೀನೇ ಲಾಕ್ ಮಾಡಿ ನನ್ನ ಹತ್ರ ಸುಳ್ಳು ಹೇಳಿ ಏನು ತಮಾಷೆ ಮಾಡ್ತಾ ಇದೀಯಾ? ವಿರಾಟ್, ನೀನು ಹೆಂಡತಿಗೆ ಬುದ್ಧಿ ಹೇಳು. ಈ ಆಟ ಎಲ್ಲ ಇಷ್ಟ ಆಗಲ್ಲ. ವಿರಾಟ್, ಯಾಕೋ ಮಗು ಮೇಲೆ ಕೈ ಮಾಡ್ತಾ ಇದೀಯಾ? ದಯವಿಟ್ಟು ಈ ವಿಷಯದಲ್ಲಿ ಯಾರು ಮಾತಾಡಬೇಡಿ. ಈಗೇನು ತಲೆ ಕೆಟ್ಟಿದ್ಯಾ? ಅಪ್ಪನ ಜೊತೆ ಹುಡುಗಾಟ ಆಡ್ತೀಯಾ? ನನಗೆ ಈಗ ಉತ್ತರ ಬೇಕು. ಯಾಕೆ ಹಿಂಗೆ ಮಾಡಿದೆ ಹೇಳು. ನಿಮ್ ಪ್ರಶ್ನೆಗಳಿಗೆ ಉತ್ತರ ಬೇಕು ತಾನೆ? ಕೊಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ನಿಮ್ಮ ತಂದೆ ಜೊತೆ ಮಾತಾಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೀರಾ? ಎಷ್ಟು ದಿನದಿಂದ ಅಲ್ಲ, ನನ್ನ ಬುದ್ಧಿ ಬಂದಾಗಿಂದ ಕಾಯ್ತಾ ಇದ್ದೀನಿ. ನೀವ್ ಕಾಯ್ತಾ ಇದ್ದಿದ್ದು ನಿಮ್ ತಂದೆ ಆ ಕತ್ಲೆ ಕೋಣೆಯಿಂದ ಹೊರಗೆ ಬಂದು ಎಲ್ಲ ಜೊತೆ ಬೆರೀಲಿ ಅಂತ ತಾನೆ. ಅವ್ರ ಕೋಪ ಮಾಡ್ಕೊಂಡ್ರು ಮತ್ತೊಂದು. ಈಗ ಎಲ್ಲರ ಜೊತೆ ನಿಂತು ಮಾತಾಡಿದ್ರು ತಾನೆ. ಟಾಕೀಸ್ ಆಪ್ ಇದೀಗ ಕೇವಲ 49 ರೂಪಾಯಿಯಲ್ಲಿ ಲಭ್ಯ. ಇಂದೇ ಆಪ್ ಸ್ಟೋರ್ ಹಾಗೂ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿ.